ಜಗತ್ತಿನ ರಕ್ಷಕನಾದ ಮಹಾವಿಷ್ಣುವಿನ ಎರಡನೇ ಅವತಾರವೇ ಕೂರ್ಮ ಅವತಾರ. ಕೂರ್ಮ ಎಂದರೆ ಆಮೆ. ಈ ಅವತಾರದ ಕಥೆಯು ದೇವತೆಗಳು ಮತ್ತು ಅಸುರರ ನಡುವಿನ ಸಮುದ್ರ ಮಂಥನದ ಅದ್ಭುತ ಘಟನೆಯನ್ನು ಒಳಗೊಂಡಿದೆ. ಒಮ್ಮೆ ದೂರ್ವಾಸ ಮುನಿಗಳು ನೀಡಿದ ಶಾಪದಿಂದಾಗಿ ದೇವೇಂದ್ರನು ತನ್ನ ಐಶ್ವರ್ಯ ಮತ್ತು ಶಕ್ತಿಯನ್ನು ಕಳೆದುಕೊಳ್ಳುತ್ತಾನೆ. ದೇವತೆಗಳು ತೇಜೋಹೀನರಾಗುತ್ತಾರೆ. ಇದೇ ಸಮಯವನ್ನು ಸಾಧಿಸಿ ಅಸುರರು ದೇವಲೋಕದ ಮೇಲೆ ದಾಳಿ ಮಾಡುತ್ತಾರೆ. ಸೋತು ಶರಣಾದ ದೇವತೆಗಳು ಬ್ರಹ್ಮದೇವನ ಮೊರೆ ಹೋಗುತ್ತಾರೆ. ಬ್ರಹ್ಮನು ಅವರನ್ನು ಶ್ರೀಮನ್ನಾರಾಯಣನ ಬಳಿ ಕರೆದೊಯ್ಯುತ್ತಾನೆ. ದೇವತೆಗಳ ಸಂಕಷ್ಟವನ್ನು ಆಲಿಸಿದ ವಿಷ್ಣುವು ಒಂದು ಉಪಾಯವನ್ನು ನೀಡುತ್ತಾನೆ. ದೇವತೆಗಳೇ, ನೀವು ಕಳೆದುಕೊಂಡ ಶಕ್ತಿಯನ್ನು ಮರಳಿ ಪಡೆಯಲು ಕ್ಷೀರ ಸಾಗರವನ್ನು ಮಂಥನ ಮಾಡಿ ಅಮೃತವನ್ನು ಪಡೆಯಬೇಕು. ಅಮೃತವನ್ನು ಕುಡಿದರೆ ನೀವು ಅಮರರಾಗುತ್ತೀರಿ. ಆದರೆ ಈ ಬೃಹತ್ ಕಾರ್ಯಕ್ಕೆ ನಿಮ್ಮ ಶಕ್ತಿ ಸಾಲದು. ಆದ್ದರಿಂದ ನೀವು ಶತ್ರುಗಳಾದ ಅಸುರರ ಸಹಾಯವನ್ನು ಪಡೆಯಲೇಬೇಕು. ವಿಷ್ಣುವಿನ ಆಜ್ಞೆಯಂತೆ ದೇವತೆಗಳು ಅಸುರರೊಂದಿಗೆ ಸಂಧಾನ ಮಾಡಿಕೊಳ್ಳುತ್ತಾರೆ. ಅಮೃತದ ಆಸೆಯಿಂದ ಅಸುರರು ಮಂದರ ಪರ್ವತವನ್ನು ಮಂಥನ ದಂಡವನ್ನಾಗಿ, ಅಂದರೆ ಕಡಿಯುವ ಕೋಲನ್ನಾಗಿ, ಮತ್ತು ವಾಸುಕಿ ಸರ್ಪವನ್ನು ಹಗ್ಗವನ್ನಾಗಿ ಬಳಸಲು ಒಪ್ಪುತ್ತಾರೆ. ಸಮುದ್ರ ಮಂಥನ ಪ್ರಾರಂಭವಾಯಿತು. ಒಂದು ಕಡೆ ಅಸುರರು, ಇನ್ನೊಂದು ಕಡೆ ದೇವತೆಗಳು ವಾಸುಕಿಯನ್ನು ಹಿಡಿದು ಮಂದರ ಪರ್ವತವನ್ನು ತಿರುಗಿಸಲು ಶುರು ಮಾಡಿದರು. ಆದರೆ ಮಂದರ ಪರ್ವತಕ್ಕೆ ಯಾವುದೇ ಆಧಾರವಿಲ್ಲದ ಕಾರಣ ಅದು ಮೆಲ್ಲನೆ ಸಮುದ್ರದ ಆಳಕ್ಕೆ ಕುಸಿಯಲು ಪ್ರಾರಂಭಿಸಿತು. ದೇವತೆಗಳು ಮತ್ತು ಅಸುರರು ಕಂಗಾಲಾದರು. ಆಧಾರವಿಲ್ಲದೆ ಮಂಥನ ಸಾಧ್ಯವಿಲ್ಲ ಎಂಬುದು ಮನವರಿಕೆಯಾಯಿತು. ಆಗ ಭಕ್ತರ ಸಂಕಟವನ್ನು ದೂರ ಮಾಡುವ ಹರಿಯು ಒಂದು ಬೃಹತ್ ಆಮೆಯ ರೂಪವನ್ನು ತಾಳಿದರು. ಇದೇ ಶ್ರೀಮನ್ನಾರಾಯಣನ ಕೂರ್ಮಾವತಾರ. ಆ ಬೃಹತ್ ಕೂರ್ಮವು ಸಮುದ್ರದ ಆಳಕ್ಕೆ ಇಳಿದು ಮುಳುಗುತ್ತಿದ್ದ ಮಂದರ ಪರ್ವತವನ್ನು ತನ್ನ ಬೆನ್ನಿನ ಮೇಲೆ ಹೊತ್ತು ನಿಂತಿತು. ಈಗ ಮಂದರ ಪರ್ವತಕ್ಕೆ ಗಟ್ಟಿಯಾದ ಆಧಾರ ಸಿಕ್ಕಿತು. ಕೂರ್ಮದ ಬೆನ್ನಿನ ಮೇಲೆ ಪರ್ವತವು ಸ್ಥಿರವಾಗಿ ನಿಂತು ತಿರುಗಲಾರಂಭಿಸಿತು. ಮಂಥನ ಮುಂದುವರಿದಂತೆ ಸಮುದ್ರದಿಂದ ಮೊದಲು ಭೀಕರವಾದ ಹಾಲಾಹಲ ಎಂಬ ವಿಷ ಹೊರಬಂದಿತು. ಆ ವಿಷದ ಜ್ವಾಲೆಗೆ ಜಗಕ್ಕೆ ಸುಡಲಾರಂಭಿಸಿದಾಗ ಪರಶಿವನು ಅದನ್ನು ಕುಡಿದು ನೀಲಕಂಠನಾದನು. ಹಾಲಾಹಲ ವಿಷದ ನಂತರ ಮಂಥನವು ತೀವ್ರವಾಯಿತು. ಸಮುದ್ರದ ಆಳದಿಂದ ಒಂದೊಂದಾಗಿ ದೈವಿಕ ರತ್ನಗಳು ಹೊರಬಂದವು. ಐರಾವತ ಆನೆ, ಕಾಮಧೇನು ಹಸು, ಉಚ್ಚೈಶ್ರವಸ್ ಎಂಬ ಕುದುರೆ ಹಾಗೂ ಸಾಕ್ಷಾತ್ ಲಕ್ಷ್ಮೀದೇವಿಯು ಪ್ರಕಟವಾದಳು. ಅಂತಿಮವಾಗಿ ದೇವತೆಗಳ ವೈದ್ಯನಾದ ಧನ್ವಂತರಿಯು ಕೈಯಲ್ಲಿ ಚಿನ್ನದ ಅಮೃತ ಕಲಶವನ್ನು ಹಿಡಿದು ಉದಯಿಸಿದನು. ಈ ಅಮೃತವು ದೇವತೆಗಳಿಗೆ ಶಕ್ತಿಯನ್ನು ಮರಳಿ ನೀಡಿತು. ಭಗವಂತನ ಸಂಕಲ್ಪದಂತೆ ದೇವತೆಗಳು ಅಮೃತವನ್ನು ಸ್ವೀಕರಿಸಿ ಪುನಶ್ಚೇತನಗೊಂಡರು. ಅಮೃತದ ಪ್ರಭಾವದಿಂದ ದೇವತೆಗಳು ಕಳೆದುಕೊಂಡಿದ್ದ ತಮ್ಮ ತೇಜಸ್ಸು ಮತ್ತು ಅಮರತ್ವವನ್ನು ಮರಳಿ ಪಡೆದರು. ಅಧರ್ಮದ ಹಾದಿಯಲ್ಲಿದ್ದ ಅಸುರರನ್ನ ಸೋಲಿಸಿ ಜಗತ್ತಿನಲ್ಲಿ ಮತ್ತೆ ಧರ್ಮ ಮತ್ತು ಶಾಂತಿಯನ್ನು ಸ್ಥಾಪಿಸಿದರು. ಜೀವನದಲ್ಲಿ ಯಾವುದೇ ದೊಡ್ಡ ಗುರಿಯನ್ನು ತಲುಪಲು ಕಠಿಣ ಪರಿಶ್ರಮದ ಜೊತೆಗೆ ಪರ್ವತದಂತಹ ದೃಢತೆ ಇರಬೇಕು.
క్షీరసాగరమా జీవిత పరమార్థమా అవని కోసం కూర్మమై వెలసిన సత్యమా సముద్ర హృదయం కంపించగా సత్యం మృతులకు కలలో కనిపించగా యుగంతర వీరాకృతియా విష్ణు అవతరించగా అతి సుందరమైన మత్స్యం జీవరాశిని వేదాలను కాపాడగా గాలిలో గాని ఆకాశంలో గాని భూమిపై గాని నీటిలో గాని అగ్నిలో గాని రాత్రి గాని పగలు గాని